ಮನೆ ಮುಂದಿನ ಅಂಗಳದಲ್ಲಿ ಹೂಗಳು ಅರಳಿ ನಗುತ್ತಿದ್ದರೆ ದಿನವೂ ಸಂಜೆ ಆ ಗಿಡಗಳಿಂದ ಹೂವಿನ ಮೊಗ್ಗುಗಳನ್ನು ಬಿಡಿಸಿಕೊಂಡು ಸುಂದರವಾದ ಹೂವಿನ ಮಾಲೆಗಳನ್ನು ಕಟ್ಟಿ ದೇವರಿಗೆ ಹಾಕಿ ನಂತರ ಅದರ ಚೆಲುವನ್ನು ನೋಡುವಾಗ ಮಾಲೆಯನ್ನು ಕಟ್ಟಿದವರಿಗಾಗುವ ಸಂತೋಷ ಅಷ್ಟಿಷ್ಟಲ್ಲ. ಇದು ಸಾಮಾನ್ಯವಾಗಿ ಊರಿನ ಎಲ್ಲ ಗೃಹಿಣಿಯರ ದಿನನಿತ್ಯದ ಅಭ್ಯಾಸ ಹಾಗೂ ಅವರ ಪ್ರೀತಿಯ ಕಾಯಕ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ವಂದನೆಗಳು. ಇಂದು ನಿಮಗೆ ನಂದಿ ಬಟ್ಟಲು ಹೂವಿನ ಗಿಡದ ಹಾಗೂ ಅದರ ಹೂವನ್ನು ಕಟ್ಟುವ ರೀತಿಯನ್ನು ತಿಳಿಸುತ್ತೇನೆ. ಮೊದಲು ಒಂದು ಮೊಗ್ಗನ್ನು ಉಲನ್ ದಾರದಿಂದ ಗಂಟು ಹಾಕಿಕೊಳ್ಳಿ. ಮೊದಲಿನ ಮೊಗ್ಗಿಗಿಂತಲೂ ಸ್ವಲ್ಪ ಮೇಲೆ ಇನ್ನೊಂದು ಮೊಗ್ಗನ್ನು ಇಟ್ಟುಕೊಂಡು ಮೊದಲಿನ ಮೊಗ್ಗನ್ನು ಸೇರಿಸಿಕೊಂಡು ಗಂಟು ಹಾಕಿ. ಎಲ್ಲ ಮೊಗ್ಗುಗಳನ್ನು ಕಟ್ಟುವಾಗಲೂ ಎರಡೆರಡು ಹೂವು ಮತ್ತು ದಂಟುಗಳನ್ನು ಸೇರಿಸಿಕೊಂಡು ಗಂಟು ಹಾಕಬೇಕು. 2 ಮೊಗ್ಗು ಕೆಳಗೆ 2 ದಂಟು ಮೇಲೆ, ಹೀಗೆ ಸೇರಿಸಿಕೊಂಡೇ ಬಿಗಿಯಾಗಿ ಕಟ್ಟಿದರೆ ಮಾಲೆ ಸುಂದರ ಕಾಣುತ್ತದೆ. 3ನೇ ಮೊಗ್ಗನ್ನು ಸುರುವಿಗೆ ಇಟ್ಟ ಮೊಗ್ಗಿನ ಕುತ್ತಿಗೆಯ ಬಳಿ, ಅಂದರೆ ಲೆವೆಲಿಗೆ ಇಡಬೇಕು. 4ನೇ ಮೊಗ್ಗು 2ನೇ ಮೊಗ್ಗಿನ ಸಮಕ್ಕೆ ಇಡಬೇಕು. 5ನೇಯದು 1 ಮತ್ತು 3ರ ಲೆವೆಲಿಗೆ, 6ನೇಯದ್ದು 2 ಮತ್ತು 4ನೇ ಮೊಗ್ಗಿನ ಸಮಕ್ಕೆ. ಹೀಗೆ ಒಂದು ಮೇಲೆ ಒಂದು ಕೆಳಗೆ ಒಂದೇ ಅಂತರದಲ್ಲಿ ಕಟ್ಟುತ್ತಾ ಹೋಗುವುದು. ಹೀಗೆ ನಿಮಗೆ ಬೇಕಾದ ಉದ್ದದಷ್ಟು ಮುಂದುವರಿಸಿಕೊಂಡು ಹೋಗುವುದು. ಕೊನೆಗೆ 2 ಗಂಟು ಹಾಕಿದರೆ ಮೊಗ್ಗಿನ ಮಾಲೆ ಸಿದ್ಧವಾಯಿತು. ಹೂಗಳ ಮಾಲೆ ಚೆಂದವಾಗಬೇಕಾದರೆ ಮೊಗ್ಗುಗಳು ತಾಜಾ ಇರಬೇಕು. ಬಾಡಿ ಕುತ್ತಿಗೆ ಅಡ್ಡ ಹಾಕಬಾರದು. ಮೊಗ್ಗಿಗೆ ಹೆಚ್ಚು ನೀರು ಕೂಡ ಹಾಕಬಾರದು. ಮೊಗ್ಗುಗಳು ಕಪ್ಪಾಗುತ್ತವೆ. ಆದಷ್ಟು ತಾಜಾ ಮೊಗ್ಗುಗಳಿಂದಲೇ ಮಾಲೆ ಮಾಡಿರಿ. ಹೂವನ್ನು ಕಟ್ಟುತ್ತಾ ಅಭ್ಯಾಸವಾಗುವುದು. ಸಣ್ಣ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಿನಲ್ಲಿಟ್ಟರೆ 1 ವಾರದವರೆಗೂ ಕೆಡದೆ ಉಳಿಯುತ್ತದೆ. ನಂದಿ ಬಟ್ಟಲು ಹೂವಿನ ಗಿಡವನ್ನು ಬೆಳೆಸುವುದು ಬಹಳ ಸುಲಭ. ಗಿಡದ ರೆಂಬೆಯನ್ನು ಮಣ್ಣಿನಲ್ಲಿ ನೆಟ್ಟು ಗಿಡ ಮಾಡಬಹುದು. ಒಂದು ಸಣ್ಣ ತುಂಡು ಗೆಲ್ಲನ್ನು ನೆಟ್ಟರೂ ಅದು ಗಿಡವಾಗಿ ಬೆಳೆಯುತ್ತದೆ. ಈ ಗಿಡಕ್ಕೆ ಹೆಚ್ಚಿನ ಪೋಷಣೆಯೂ ಬೇಕಾಗಿಲ್ಲ. ನೀರು ಬೇಕು, ಆದರೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಯಾವ ಗುಣಮಟ್ಟದ ಮಣ್ಣಿನಲ್ಲೂ ಕೂಡ ಬೆಳೆಯಬಲ್ಲುದು. ಸಾಮಾನ್ಯವಾಗಿ ಗಿಡ 6-7 ಅಡಿ ಎತ್ತರಕ್ಕೆ ಬೆಳೆಯಬಲ್ಲುದು. 2 ಅಡಿ ಎತ್ತರ ಬೆಳೆಯುವ ಗಿಡಗಳನ್ನು ಚಂದಕ್ಕಾಗಿ ಮನೆಯ ಅಂಗಳದಲ್ಲಿ ಪಾತಿ ಮಾಡಿ ಓರಣವಾಗಿ ನೆಡುತ್ತಾರೆ. ಇದು ನರ್ಸರಿಯಲ್ಲಿ ಸಿಗುತ್ತದೆ. ಆದರೆ ಇದರ ಮೊಗ್ಗಿನ ಗಾತ್ರ ಬಹಳ ಸಣ್ಣದು. ಇತ್ತೀಚೆಗೆ ಇದು ವಾಣಿಜ್ಯ ಬೆಳೆ ಎನಿಸಿದೆ. ವಿಶೇಷವಾಗಿ ದೇವರ ಅಲಂಕಾರಕ್ಕೆ ಇದನ್ನು ಉಪಯೋಗಿಸುತ್ತಾರೆ. ದಿನವಿಡೀ ದೇವರ ಮೈಮೇಲಿದ್ದರೂ ಹೂವು ಬಾಡುವುದಿಲ್ಲ. ನಂದಿ ಬಟ್ಟಲಿನಲ್ಲಿ ಹಲವಾರು ವಿವಿಧ ರೀತಿಯ ಹೂಗಳಿವೆ. ಗುಲಾಬಿಯಂತಿರುವ ಹಲವು ಪಕಳೆಗಳಿಂದ ಕೂಡಿದ ದೊಡ್ಡ ನಂದಿ ಬಟ್ಟಲು ಹೂವಿಗೆ ಸ್ವಲ್ಪ ಅದರದ್ದೇ ಆದ ಕಂಪಿರುತ್ತದೆ. ನಂದಿ ಬಟ್ಟಲಿನ ಹೂವಿಗಿಂತಲೂ ಅದರ ಮೊಗ್ಗಿಗೆ ಜಾಸ್ತಿ ಬೇಡಿಕೆ ಇರುವುದು. ಮಲ್ಲಿಗೆ ಹೂವಿನಂತೆ ಈ ಮೊಗ್ಗುಗಳ ಮಾಲೆಗಳು ಮಾರುಕಟ್ಟೆಯಲ್ಲಿ ಜನಪ್ರಿಯವಾಗಿ ಅಪಾರ ಬೇಡಿಕೆಯನ್ನು ಹೊಂದಿವೆ. ಇದರ ಬಾಳಿಕೆ ಮಲ್ಲಿಗೆಗಿಂತಲೂ ಅಧಿಕ ಹಾಗೂ ಇದರ ಬೆಲೆ ಕೂಡ ಸಾಮಾನ್ಯರ ಕೈಗೆಟುಕುವ ದರದಲ್ಲಿರುವುದರಿಂದ ದೇವರ ಅಲಂಕಾರಕ್ಕೆ ಇದರ ಬೇಡಿಕೆಯು ಇತ್ತೀಚೆಗೆ ಬಹಳ ಹೆಚ್ಚಾಗಿದೆ. ಮೊಗ್ಗಿನ ಜಡೆಗಳನ್ನು ತಯಾರಿಸುವಲ್ಲಿಯೂ ಮೊಗ್ಗುಗಳ ಪಾತ್ರ ಬಲು ದೊಡ್ಡದು. ಇಲ್ಲಿ ಈ ರೀತಿ ನಂದಿ ಬಟ್ಟಲಿನ ಮೊಗ್ಗುಗಳ ಮಾಲೆಯನ್ನು ಕಟ್ಟುತ್ತಿರುವವರು ನನ್ನ ಅಣ್ಣನ ಮಗಳು ಬಜ್ಪೆಯ ಜ್ಯೋತಿ ಹರೀಶ್ ಪೈ ಅವರು. ಅವರ ಮನೆಯ ಅಂಗಳದ ತುಂಬ ಇದರ ಗಿಡವನ್ನು ಬೆಳೆಸಿದ್ದಾರೆ. ಹಸುರೆಲೆಯ ನಡುವೆ ಅರಳಿದ ಬೆಳ್ಳಗಿನ ಹೂಗಳು ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಇವರು ನಂದಿ ಬಟ್ಟಲಿನ ಮೊಗ್ಗುಗಳ ಮಾಲೆಯನ್ನು ಬಹಳ ಸುಂದರವಾಗಿ ಕಟ್ಟುವುದರಲ್ಲಿ ಎಷ್ಟು ಪರಿಣಿತರೆಂದರೆ, ನಂದಿ ಬಟ್ಟಲಿನ ಮೊಗ್ಗು ಮತ್ತು ಬಣ್ಣದ ಉಲನ್ ದಾರವನ್ನು ಕೊಟ್ಟರೆ ಬಹುಶಃ ನಿದ್ದೆಯಲ್ಲೂ ಸುಂದರವಾದ ಮಾಲೆಯನ್ನು ಮಾಡಬಲ್ಲರು. ಅಂತಹ ಕೈಚಳಕ ಇವರದ್ದು. ಈ ಹೂವನ್ನು ಕಟ್ಟುವ ಅವರ ಕೈಗಳಲ್ಲಿ ಅಷ್ಟೊಂದು ಜಾದೂ ಇದೆ. ನೋಡುತ್ತಾ ಮಾತಾಡುತ್ತಾ ದೊಡ್ಡ ಮಾಲೆಯನ್ನು ಮಾಡಿದ್ದಾರೆ. ಯಾರು ಬೇಕಾದರೂ ಮಾಲೆಗಳನ್ನು ಮಾಡಬಹುದು. ಅಂಕು ಡೊಂಕು ಆಗದೆ, ಬಿಗು ಸಡಿಲವಾಗದೆ ಏಕತಾನವಾಗಿ ಮೊಗ್ಗುಗಳನ್ನು ಹೆಣೆಯುವುದು
ತುಸು ಕಷ್ಟದ ಕೆಲಸ. ಇವರು ಮಾಲೆ ಹೆಣೆದ ಚಂದಕ್ಕೆ ಮೆಚ್ಚಿಕೊಳ್ಳಲೇಬೇಕು. ಹೂವನ್ನು ಕಟ್ಟುವುದೂ ಒಂದು ಕಲೆ. ಅಭ್ಯಾಸ ಮಾಡಿಕೊಂಡರೆ ಎಲ್ಲರಿಗೂ ಕರಗತವಾಗುತ್ತದೆ. ಮೊಗ್ಗಿನ ಮಾಲೆಯನ್ನು ಹಲವಾರು ವಿಧಗಳಲ್ಲಿ ಕಟ್ಟಬಹುದು. ಆರಂಭದಲ್ಲಿ ಹೀಗೆ ಸರಳವಾಗಿ ಕಟ್ಟುವುದನ್ನು ಕಲಿಯೋಣ. ನಂತರ ಇದರಿಂದ ಗಜರಗಳನ್ನು, ವೇಣಿಗಳನ್ನು ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ಜ್ಯೋತಿ ಹರೀಶ್ ಪೈ ಅವರು ಸುಲಲಿತವಾಗಿ ಹೇಗೆ ಮಾಲೆ ಮಾಡಿದರೆಂದು ನೋಡಿದಿರಲ್ಲ. ಹೀಗೆ ಮೊಗ್ಗಿನ ಮಾಲೆ ಕಟ್ಟಿ ದೇವರನ್ನು ಅಲಂಕರಿಸುವುದು ಎಂದರೆ ನನಗೂ ತುಂಬ ಇಷ್ಟ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮತ್ತು ಕಮೆಂಟನ್ನು ಎಲ್ಲರೂ ಮಾಡಬಹುದು. ಮುಂದಿನ ಬಾರಿ DIY ಹೂವಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.